ಕೋಳಿಗುಡ್ಡ ವರದಿ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕೋಳಿಗುಡ್ಡ ಗ್ರಾಮದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ಉತ್ತರ ಪ್ರದೇಶ ರಾಜ್ಯದ ಪ್ರಯಾಗರಾಜ್ಯದಲ್ಲಿ ಅದ್ದೂರಿಯಾಗಿ ನಡೆಯುತ್ತಿರುವ ಮಹಾಕುಂಭಮೇಳಕ್ಕೆ ಮುಗಳಕೋಡ್ ಹಾಗೂ ಜಿರ್ಗಾ ಮಠದ ಪೀಠಾಧ್ಯಕ್ಷ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರು ತೆರಳಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಕೋಳಿಗುಡ್ಡ ಶ್ರೀಮಠಕ್ಕೆ ಪ್ರಥಮ ಬಾರಿಗೆ ಆಗಮಿಸಿ ಕಾಳಿಮಾತೆಯ ದರ್ಶನ ಪಡೆದರು. ಇದೇ ಸಂದರ್ಭದಲ್ಲಿ ಕೋಳಿಗುಡ್ಡ ಗ್ರಾಮ ಪಂಚಾಯತಿ ಅಧ್ಯಕ್ಷ ಶರಣಗೌಡ ಪಾಟೀಲ್, ಅಪ್ಪನಗೌಡ ಪಾಟೀಲ್, ಮಹಾದೇವ್ ಬೈರ್ಗೊಂಡ, ರವಿಶಂಕರ್ ನರಗಟ್ಟಿ, ನಾಗು ನರಗಟ್ಟಿ, ಹೊನ್ನಪ್ಪ ನರಗಟ್ಟಿ, ಸಿಕಂದರ್ ನದಾಬ್, ಶ್ರೀಶೈಲ್ ಗೌಡ ಪಾಟೀಲ್ ಉಪಸ್ಥಿತರಿದ್ದರು. ವರದಿಗಾರರು ಹನುಮಂತ ಸನ್ನಕ್ಕಿನವರು, ಯುಕೆ ಫಸ್ಟ್ ನ್ಯೂಸ್, ರಾಯಬಾಗ್. ನಾನು ಪ್ರಯಾಗರಾಜಕ್ಕೆ ಹೋಗಿ ಪುಣ್ಯ ಸ್ನಾನವನ್ನು ಮಾಡಿಕೊಂಡು ಬಂದಿರುವಂಥ ಹಿನ್ನೆಲೆಯಲ್ಲಿ ಪ್ರಥಮವಾಗಿ ಇವತ್ತು ಪ್ರಯಾಗರಾಜ್ಯದ ಆ ಕುಂಭಮೇಳದಲ್ಲಿ ಭಾಗವಹಿಸಿ ಪುಣ್ಯ ಸ್ನಾನವನ್ನು ಮಾಡಿ ಪ್ರಥಮ ಬಾರಿಗೆ ಕೋಳಿಗುಡ್ಡ ಮತ್ತು ಮುಗಳಕೋಡ್ ಮಠಕ್ಕೆ ಬರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಶ್ರೀಮಠದ ಕೋಳಿಗೋಡ್ ಗ್ರಾಮದ ಎಲ್ಲ ಸದ್ಭಕ್ತರು ಮತ್ತು ಮುಗಳಕೋಡದ ಎಲ್ಲ ಸದ್ಭಕ್ತರು ಸೇರಿಕೊಂಡು ಪೂಜ್ಯ ಗುರುಗಳು ಇಂದು ಪ್ರಯಾಗರಾಜ್ಯಕ್ಕೆ ಹೋಗಿ ಭಕ್ತರ ಸಲುವಾಗಿ, ನಾಡಿನ ಸಲುವಾಗಿ, ದೇಶದ ಸಲುವಾಗಿ ಶ್ರೇಷ್ಠ ಸಂಕಲ್ಪವನ್ನು ಮಾಡಿ ಪುಣ್ಯ ಸ್ನಾನವನ್ನು ಮಾಡಿಕೊಂಡು ಇವತ್ತು ಗ್ರಾಮಕ್ಕೆ ಪ್ರಥಮ ಬಾರಿ ಆಗಮಿಸುತ್ತಿದ್ದಾರೆ. ಹೀಗಾಗಿ ನಾವು ಅವರನ್ನು ಅದ್ಧೂರಿಯಾಗಿರುವಂಥ ಸ್ವಾಗತವನ್ನು ಮಾಡಿಕೊಂಡು ನಮ್ಮೆಲ್ಲರ ಭಕ್ತಿಯನ್ನು ಸಮರ್ಪಣೆ ಮಾಡಬೇಕು ಅಂತ ತಿಳ್ಕೊಂಡು ಇವತ್ತು ಕೋಳಿಗುಡ್ಡ ಗ್ರಾಮದ ಎಲ್ಲ ಭಕ್ತರು ಕಾಳಿಕಾದೇವಿಯ ಈ ಪುಣ್ಯ ತಾಣದಲ್ಲಿ ಭಾಳ ಅದ್ಧೂರಿಯಾಗಿರುವಂಥ ಸ್ವಾಗತವನ್ನು ಮಾಡಿಕೊಂಡು ಗ್ರಾಮ ದೇವತೆಯ ದರ್ಶನವನ್ನು ಪಡೆದುಕೊಂಡು ಅಲ್ಲಿಂದ ತಂದಿರುವಂಥ ಗಂಗಾ ಜಲವನ್ನು ಆದಿಶಕ್ತಿಯ ಮಹಾಸನ್ನಿಧಾನಕ್ಕೆ ಸಮರ್ಪಣೆ ಮಾಡ್ತಕ್ಕಂಥದ್ದು. ಇಲ್ಲಿಂದ ಕೋಳಿಗುಡ್ಡದ ಎಲ್ಲ ಭಕ್ತರು ಮುಗಳಕೋಡದವರೆಗೆ ಭವ್ಯವಾದಂಥ ಮೆರವಣಿಗೆ ಮುಖಾಂತರ ಅಲ್ಲಿಗೆ ಕರೆದುಕೊಂಡು ಹೋಗ್ತಕ್ಕಂಥದ್ದು ಮತ್ತು ಮುಗಳಕೋಡದ ಭಕ್ತರು ಅಲ್ಲಿಂದ ಮಹಾದ್ವಾರದಿಂದ ಭವ್ಯವಾದಂಥ ಮೆರವಣಿಗೆಯನ್ನು, ಜೊತೆಗೆ ಗ್ರಾಮದ ಎಲ್ಲ ದೇವತೆಗಳು ಪಲ್ಲಕ್ಕಿಯ ಮುಖಾಂತರ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾರೆ. ತಂದಿರುವಂಥ ಗಂಗಾ ಜಲವನ್ನು ಗ್ರಾಮದ ಎಲ್ಲ ದೇವತೆಗಳಿಗೆ, ಜೊತೆಗೆ ಪೂಜ್ಯ ಗುರುಗಳ ಕರ್ತೃ ಯೋಗ ಸಮಾಧಿಗೆ ಮತ್ತು ಅದಾದ ನಂತರ ಅಲ್ಲಿ ಸೇರಿರುವಂಥ ಶ್ರೀಮಠದ ಸಮಸ್ತ ಭಕ್ತರಿಗೆ ಸಮರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮ. ಹೀಗಾಗಿ ಕುಂಭಮೇಳದ ಎಷ್ಟು ವಿಶೇಷವಾದಂಥದ್ದು ಮುಗಳಕೋಡ್ ಮಠಕ್ಕೂ ಮತ್ತು ಕುಂಭಮೇಳಕ್ಕೆ ಇರುವಂಥ ಸಂಬಂಧ ಹೇಗೆಂದರೆ, ಜನವರಿ 13ನೇ ತಾರೀಕು ಪ್ರಾರಂಭ ಆಗಿರುವಂಥ ಪ್ರಯಾಗರಾಜ್ಯದ ಕುಂಭಮೇಳ ಅದು 13ನೇ ತಾರೀಕು ಪ್ರಾರಂಭ ಆಯಿತು. ಇಲ್ಲಿ ಪೂಜ್ಯ ಗುರುಗಳ ಪುಣ್ಯಸ್ಮರಣೋತ್ಸವ ಕೂಡ ಜನವರಿ 13ನೇ ತಾರೀಕು ಪ್ರಾರಂಭ ಆಯಿತು. ಇವತ್ತು ಪ್ರಯಾಗರಾಜ್ಯದಲ್ಲಿ ಕೊನೆಯ ಸ್ನಾನ ಅಂದರೆ ಇವತ್ತು ಪ್ರಯಾಗರಾಜ್ಯದ ಕುಂಭಮೇಳ ಮುಕ್ತಾಯ ಆಗ್ತದೆ. ನಾವು ಮುಗಳಕೋಡದ ಗುರು ಸಾನ್ನಿಧ್ಯಕ್ಕೆ ಇವತ್ತೇ ಆ ಗಂಗಾ ಜಲವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು. ಹೀಗಾಗಿ ಆ ಪ್ರಯಾಗರಾಜ್ಯದ ಕುಂಭಮೇಳಕ್ಕೆ ಮತ್ತು ಮುಗಳಕೋಡದ ಈ ದಿವ್ಯ ಶಕ್ತಿಯ ಭವ್ಯ ಪರಂಪರೆಗೆ ಒಂದು ಅವಿನಾಭಾವ ಸಂಬಂಧ ಇರುವಂಥದ್ದು. ಹಾಗಾಗಿ ಇವತ್ತು ಲೋಕ ಕಲ್ಯಾಣವಾಗಬೇಕು, ವಿಶ್ವಶಾಂತಿ ಆಗಬೇಕು, ಭಾರತ ವಿಶ್ವಗುರು ಆಗಬೇಕು, ಭಾರತ ದೇಶದಲ್ಲಿ ಕಾಲಕಾಲಕ್ಕೆ ಮಳೆ ಬೆಳೆ ಸಮೃದ್ಧಿ ಆಗಬೇಕು, ರೈತರ ಬಾಳು ಉಜ್ವಲ ಆಗಬೇಕು ಅನ್ನುವಂಥ ಶ್ರೇಷ್ಠ ಸಂಕಲ್ಪವನ್ನು ಹೊತ್ತುಕೊಂಡು ಇವತ್ತು ಕುಂಭಮೇಳದಿಂದ ಇಲ್ಲಿಗೆ ಬಂದಿರುವಂಥದ್ದು. ಹೀಗೆ ಮಹಾಮಠಕ್ಕೆ ಹೋಗಿ ಗುರು ಸಾನ್ನಿಧ್ಯಕ್ಕೆ ಆ ಗಂಗಾ ಜಲವನ್ನು ತಲುಪಿಸಿ ಅಲ್ಲಿ ಸೇರಿರುವಂಥ ಎಲ್ಲ ಭಕ್ತರಿಗೆ ಸಮರ್ಪಣೆ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಭಾಳಷ್ಟು ಜನ ಅನೇಕ ಕಡೆಯಿಂದ, ಗುಲ್ಬರ್ಗ ಜಿಲ್ಲೆ, ಅಫಜಲ್ಪುರ್, ಕರ್ಜಗಿ, ಅನೇಕ ಕಡೆಯಿಂದ ಎಲ್ಲ ಭಕ್ತರು ಭಾಳ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಹೀಗಾಗಿ ಇವತ್ತಿನ ವಿಶೇಷ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಾದೇವ ಸರ್ಕಾರ ಬೈರ್ಗೊಂಡವರು ಕೂಡ ಇದ್ದಾರೆ ಮತ್ತು ಅಲ್ಗೂರ್ ಅವರು ಕೂಡ ಇವತ್ತು ಈ ಸಂದರ್ಭದ ಒಂದು ಪುಣ್ಯ ಗಳಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ. ಹೀಗಾಗಿ ಈ ವಾಹಿನಿ ಮುಖಾಂತರ ಸಮಸ್ತ ನಾಡಿನ ದೇಶದ ಜನತೆಗೆ ಶಿವರಾತ್ರಿ ಹಬ್ಬದ ಶುಭ ಆಶೀರ್ವಾದವನ್ನು ಕೊಡ್ತಾ ಮತ್ತು ಈ ವಾಹಿನಿ ಮುಖಾಂತರ ನಾಡಿನ ದೇಶದ ಸಮಸ್ತ ಜನರಿಗೆ ಒಳ್ಳೆಯದಾಗಲಿ, ಆ ಆದಿಶಕ್ತಿ ಕಾಳಿಕಾದೇವಿ ಮತ್ತು ಮುಗಳಕೋಡದ ಯಲ್ಲಾಲಿಂಗ ಸಿದ್ದರಾಮ ಶಿವರ ಆಶೀರ್ವಾದ ಶ್ರೀರಕ್ಷೆ ನಾಡಿನ ಸಮಸ್ತ ಜನತೆಗಳು ಇರಲಿ ಅನ್ನುವಂಥದ್ದು ಈ ಮೂಲಕ
ತಮ್ಮ ವಾಹಿನಿ ಮುಖಾಂತರ ಶುಭ ಆಶೀರ್ವಾದವನ್ನು ಕೊಡ್ತಾರೆ. ನಾಡಿನ ಸಮಸ್ಯೆ ಶಿವರಾತ್ರಿ ಶುಭಾಶಯಗಳು. ಸರ್ವೇ ಜನ ಸುಖಿಗಳು.